ಶೋಭಿಸ್ತಾನೋ ಅದೇ ರೀತಿಯಾಗಿ ವೃಂದಾವನ ಪಟ್ಟಣ ದಿನದಿಂದ ದಿನಕ್ಕೆ ಬೆಳಗುತ್ತಾ ಇದೆ. ನಮ್ಮದಾಗಿರುವಂತಹ ಸಕಲ ಶ್ರೀಮಂತಿಕೆಗೆ ಅವನೇ ಕಾರಣ. ವರ್ತಮಾನ ಕಾಲದಲ್ಲಿ ಮೆರೀತಾ ಇರುವಂತಹ ವೃಂದಾವನ ಪಟ್ಟಣದ ಸರ್ವಾಧಿಕಾರಿಯಾಗಿ ಅಣ್ಣನಾಗಿರುವಂತಹ ಸತ್ರಾಜಿತ ಮಹಾರಾಜ, ಅವನ ಪ್ರೀತಿಯ ಸಹೋದರ ಪ್ರಸೇನ ನಾಮಕ ರಾಜಕೀಯ ವಿಚಾರವಾಗಿ ವಿಮರ್ಶೆ ಮಾಡುತ್ತಾ ಇರುವಂತಹ ಕಾಲಕ್ಕೆ, ವನಪಾಲಕರು ಒಂದು ಆಗಮಿಸಿದಂತಹ ಕಾಲಕ್ಕೆ ಅವರಿಗೆ ಭರವಸೆಯನ್ನು ಕೊಟ್ಟ ಮೃಗಬೇಟೆಗಾಗಿ ತಾನೇ ಹೊರಟು ನಿಂತಿರುವಂತಹ ವೇಳೆಗೆ ನೀನು ಯಾಕೆ ಬೇಕು, ನಿನ್ನ ತಮ್ಮ ಸಮರ್ಥ ನಾನಿಲ್ವೇ ಎನ್ನುವ ಹಾಗೆ ಕೇಳಿಕೊಂಡಾಗ ಸಂತೋಷದಿಂದಲೇ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟಿದ್ದಾನೆ. ಬೇಡರ ವರ್ಗವನ್ನು ಜೊತೆ ಸೇರಿಸಿಕೊಂಡಿದ್ದೇನೆ. ತಡ ಮಾಡುವುದಲ್ಲ, ಮೃಗಬೇಟೆಗೆ
ಯಾರು ಮಾನವರ ಪ್ರವೇಶವಾಗಿದೆ, ಯಾರೇ ಆಗಲಿ ಎಂತವಳಾಗಲಿ ಅವನಿಗೆ ಸರಿಯಾದ ಬುದ್ಧಿಯನ್ನು ಹೇಳಬೇಕಾಗಿದೆ. ತೆರಳುತ್ತೆ ಮುಂದೆ. ಮುಂದುವರಿತಾ ಇದ್ದಿ ಒಂದು ಪೊದರಿನ ಎಡೆಯಲ್ಲಿ ನಾನು ಕುಳಿತುಕೊಂಡ ಬಾಣವನ್ನು ಬಿಟ್ಟಿದ್ದೆ. ಈಗ ಈ ಸೂಕರ ನಿನ್ನ ಉತ್ತರವನ್ನು ಬಗ್ಗೆ ನಮ್ಮನ್ನು ಕೆಣಕುವುದಕ್ಕೆ ಬಂದ್ರೆ
ಆಮೇಲೆ ನಮ್ಮನ್ನು ಕೊಂದು ಮುಂದುವರಿತಾ ಇದ್ದ ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇದ್ದಾರೆ. ಈ ಶೋಕನಾಳಿ
ಅದರ ತಲೆಯ ಭಾಗಕ್ಕೆ ಬಾಯಿ ಇಟ್ಟು ಕೊಂದು ತಿಂದು ತೇಗಿದವನು ನಾನು. ಹೆಬ್ಬಂಡೆಯ ಮೇಲೆ ಕೈ ಕಾಲುಗಳನ್ನು ಹಾಗೆಯೇ ಉದ್ದವಾಗಿ ಬಿಟ್ಟು ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ. ಮೃಗಗಳೆಲ್ಲ ಘಾಸಿಗೊಂಡು ಇತ್ತ ಕಡೆಗೆ ಓಡಿ ಬರುತ್ತಿರುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಅಂದ್ರೆ ಅರ್ಥ ಏನು? ಮೃಗಗಳಿಗೆ ಆಪತ್ತು ಬಂದಿದೆ. ಯಾರಿಂದ ಆಪತ್ತು? ಹಾಗಂದು ಅನ್ಯರಿಂದ ಮೃಗಗಳಿಗೆ ಹಾನಿ ಉಂಟಾಗ್ತದೆ ಅಂತಾದ್ರೆ ತಡಿಬೇಕಾದ್ದು ನನಗೆ ಕರ್ತವ್ಯ. ನಡೆಯುತ್ತೆ. ನಿನ್ನ ಸರ್ವನಾಶಕ್ಕೆ ಬೇಕಾಗಿ ಒಂದು ಶರ ಮತ್ತೆ ಇದ್ರೆ ತಡಿ ನೋಡು. ಮತ್ತೆ ನರರ ಮಹತ್ಯವನ್ನು ಹೇಳು. ಯಾರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದು ನಾನು ನಿನ್ನನ್ನು ಬಿಡುವರೆಂದೇ ಭಾವಿಸಿದೆಯೇನು? ನೀನು ಬಿಟ್ಟಂತಹ ಮಾರ್ಗಗಳು ಈ ಶರವನ್ನು ಪುಡಿಗೈದಿದ್ದಾರೆ.
ಸೇರವ. ರಕ್ತ ಹೀರಿದ್ದೇನೆ, ಕರುಳನ್ನು ಎಳೆದಿದ್ದೇನೆ, ಹಸಿವೆ ಇಲ್ಲದೆ ಇದ್ರು ನುಂಗಿಕೊಂಡಿದ್ದೇನೆ. ವಿಶೇಷವಾದಂತಹ ಮಣಿ ನನ್ನ ಕೈ ಸೇರಿದೆ. ಇದನ್ನು ಹೊತ್ತು ಸಾಗುತ್ತೇನೆ ಮುಂದೆ. ಈ ಕಾಡುದಾರಿಯಾಗಿ ಹೋಗುತ್ತಿರುವಂತಹ ವೇಳೆಯಲ್ಲಿ ನನಗೆ ದಾರಿಗಡ್ಡವಾಗಿ ಬಂದು ನಿಂತೆ. ನನ್ನನ್ನು ತಡೆದೆ ನೀನು. ಎಲ್ಲ ಸಿಂಹವೇ, ನಿನ್ನ ದವಡೆಯಲ್ಲಿ ಅದೇನೋ ಹೊಳೆಯುತ್ತಾ ಇದೆ. ಆ ಮಣಿ ಕೊಡು ನನಗೆ. ನೆಕ್ಕುವುದಕ್ಕೆ ಸಮಯ ಆಯಿತು ಅಂತ ಕಾಣುತ್ತದೆ. ಅದಕ್ಕಾಗಿ ಹೊರಟೆ ಅಂತ ಭಾವಿಸ್ತೇನೆ. ಏನು ಕೇಳುತ್ತಿರುವ ಎಲ್ಲ ಮಣಿಯನ್ನು ಕೊಡು. ನಿನಗಾಗಿ ತಂದುದಲ್ಲ. ಮತ್ತೆ ನಾನೊಬ್ಬನವರನ್ನು ಹೋರಾಡಿದ್ದೇನೆ, ಅವನನ್ನು ಕೊಂದಿದ್ದೇನೆ, ಆಮೇಲೆ ಪಡೆದಿದ್ದೇನೆ. ಕೇಳುವುದಕ್ಕೆ ಬಂದರೆ ನಿನ್ನ ಸ್ಥಿತಿಯು ಅದುವೇ.
ನಿನ್ನ ಹಾಗೆ ಸಾಧು ಪ್ರಾಣಿಗಳನ್ನು ಕೊಂದು ತಿನ್ನುವವ ನಾನಲ್ಲ. ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಅಗತ್ಯ ಇಲ್ಲದೆ ಇರುವಂತಹ ಈ ಮಣಿ ಇದು ನಿನಗೆ ಬೇಡ, ಕೊಡು ನನಗೆ. ಇದು ದಿನದಾಗಿ ತಂದುದಲ್ಲ, ನಾನು ಆನಂದವನ್ನು ಅನುಭವಿಸಿದ್ದೇನೆ. ಸಿಂಹಾನಂದರ ಏನಲ್ಲ ನಡೆ ಹಿಂದೆ ನನ್ನ ಮಗು
ಪ್ರವೀರ ಅಳುತ್ತಾ ಇದ್ದಾನೆ, ತೊಟ್ಟಿಲಲ್ಲಿ ತೂಗುತ್ತಾ ಇದ್ದೇನೆ. ಅದೆಲ್ಲ ವಿಷಯ. ನನಗೊಬ್ಬಳು ಮಗಳಿದ್ದಾಳೆ, ಜಾಂಬವತಿ. ಜೇನನ್ನು ಹುಡುಕುವುದಕ್ಕಾಗಿ ಕಾಡು ಸಂಚಾರ ಮಾಡುತ್ತಿರುವಂತಹ ವೇಳೆಯಲ್ಲಿ ಸಣ್ಣ ಮಗುವನ್ನು ನನ್ನ ಕೈಗೆ ಸಿಕ್ಕಿತು. ಆ ಮಗುವನ್ನು ತಂದು ನಾನು ಸಾಕಿದೆ. ಆ ಮಗುವಿಗೆ ಆಹಾರವನ್ನು ಹುಡುಕುವುದಕ್ಕಾಗಿ ಕಾಡು ಸಂಚಾರ ಮಾಡಿದೆ. ಆ ವೇಳೆಯಲ್ಲಿ ಒಂದು ಮಗು ಸಿಕ್ಕಿತು. ಆ ಮಗುವನ್ನು ತಂದು ನನ್ನ ಗುಹೆಯೊಳಗೆ ಇರಿಸಿದೆ. ಅಳುವುದನ್ನು ಕೇಳುವುದಕ್ಕಾಗಲಿಲ್ಲ. ಏನು ಮಾಡೋಣ ಅಂತ ತಿಳಿದ್ರೆ ನನ್ನ ಮಗು ಪಾಪ ಸಣ್ಣದು, ಜಾಂಬವತಿ. ಅವಳ ಹತ್ರ ಹೇಳಿದೆ, ಇದನ್ನು ನೋಡಿಕೋ ಮಗ, ಅದಕ್ಕೆ ಬೇಕಾದ್ದನ್ನು ನಾನು ತರ್ತೇನೆ ಅಂತ. ಹಾಗೆ ಮರದ ಮೇಲಿದ್ದೆ, ಜೇನನ್ನು ಹುಡುಕುತ್ತಾ ಇದ್ದೆ. ಆ ಕಾಲಕ್ಕೆ ಒಂದು ಸಿಂಹ ಮಾನವನಲ್ಲಿ ಕಾಳಗವನ್ನು ಮಾಡಿ ಮಾನವನು ಕೊಂದೇ ಬಿಟ್ಟಿತು. ಆ ಮಾನವನ ಕೈಯಲ್ಲಿರುವಂತಹ ದಿವ್ಯವಾದಂತಹ ಮಣಿ, ಅದನ್ನು ಸಿಂಹ ಕಚ್ಚಿಕೊಂಡಿತು, ಹಾರಿದೆ. ಸಿಂಹನಲ್ಲಿ ಜಗಳವಾಡಿದೆ, ಸತ್ತೇ ಹೋಯಿತು ಸಿಂಹ. ಸಿಂಹದ ದವಡೆಯಲ್ಲಿರುವಂತಹ ಮಣಿಯನ್ನು ಎಳೆದು ತಂದು ಸಣ್ಣ ಮಗುವಿನ ತೊಟ್ಟಿಲ ಹುರಿಗೆ ಕಟ್ಟಿದೆ. ಈಗ ಅಳು ನಿಂತು ನೋಡಿ. ಮತ್ತೆ ಅದೇ ಬೇಕಾದ್ದು ನಮಗೆ. ಹೌದು, ಈ ಚಂದವನ್ನು ನೋಡುತ್ತಾ ಹಾಡುತ್ತಾ ಹಾಗೆ ಕಾಲವನ್ನು ಕಳೆಯುತ್ತೇವೆ. ಎಂಬ ಅಪವಾದ ನಮ್ಮ ಪಾಲಿಗೆ ಬಂತು. ನಾರದರ ಮೂಲಕವಾಗಿ ವಿಷಯ ತಿಳಿದಂತಹ ನಮ್ಮಣ್ಣ ಬಲರಾಮ ನನ್ನನ್ನು ಬಳಿಗೆ ಕರೆದ, ವಿಚಾರಿಸಿದ, ಗದರಿಸಿದ. ನಾ ಹೇಳಿದ್ದು ಒಂದೇ, ಅರಿಯ ಪ್ರಸೇನ ಬೋದುದನು, ಅಪಹರಿಸಲಿಲ್ಲ ಅವನ ರತ್ನವನ್ನು. ಆದ್ರೆ ನನ್ನ ಮಾತು ಪಥ್ಯವಾಗಲಿಲ್ಲ. ಮತ್ತು ಗದರಿಸಿದಾಗ ಕೊನೆಯ ಪ್ರಯತ್ನವಾಗಿ ಹೇಳಿದೆ, ಜನನಿ ಜನಕರಾಣೆಯಾಗಿಯೂ ನಾನು ಮಣಿಯನ್ನು ಅಪಹಾರ ಮಾಡಿಲ್ಲ. ಅದನ್ನು ಕೇಳಿದಾಗ ಅಣ್ಣನಿಗೆ ನಂಬಿಕೆ ಬಂತು. ಇರದಿರಲು ದೋಷವು ನಿನ್ನಲ್ಲಿ, ಪ್ರಸೇನನ ಇರವನ್ನು ತಿಳಿದು ಬಾ, ನಿನಗೆ ಬಂದ ಅಪವಾದವನ್ನು ನೀನೇ ತೊಳೆಯಬೇಕು ಎಂಬ ಹಾಗೆ ಹೇಳಿದ. ಅಣ್ಣನಿಗೆ ವಂದಿಸಿದೆ. ಹಾಗಿದ್ರೆ ಪ್ರಸೇನನ ಇರವನ್ನು ತಿಳಿಯಬೇಕು ಅಂತಾದ್ರೆ ಅವ ಹೋದದ್ದು ಮೃಗಬೇಟೆಗೆ. ಮೃಗಬೇಟೆಗೆ ಹೋಗುವಂತಹ ಕಾಡಿಗೆ ನಾನು ಕೂಡ ಹೋಗಬೇಕು. ಹಾಗಂತ ಒಬ್ಬನೇ ಹೋಗುವುದಲ್ಲ, ಹೋಗುವಾಗ ಯಾರಿಗಾದ್ರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು. ಯಾರನ್ನು ಅಂತ ಆಲೋಚನೆ ಮಾಡುವಾಗ ಮೂವರನ್ನು ಆರಿಸಿದೆ. ಕೃತವರ್ಮ, ಸುಜ್ಯೋತಿ, ಸಾತ್ಯಕಿ. ಈ ಮೂವರೇ ಯಾಕೆ ಗೊತ್ತಾ? ಅವರಿಗೆ ನನ್ನಲ್ಲಿ ಸ್ವಲ್ಪ ಆಗುವುದಿಲ್ಲ. ಯಾವಾಗಲೂ ನಮಗೆ ಆಗದೇ ಇದ್ದವರನ್ನು ಜೊತೆಯಲ್ಲಿ ಇರಿಸಿಕೊಳ್ಳಬೇಕು. ಈಗ ನಾನು ಕಾಡಿಗೆ ಹೋಗುತ್ತೇನೆ, ಪ್ರಸೇನನ ಇರವನ್ನು ಬಂದು ಹೇಳಿದ್ರೆ ಅದಕ್ಕೆ ವಿರೋಧ ಮಾತಾಡ್ತಾರೆ.
ಕರೆದುಕೊಂಡು ಹೋದ್ರೆ ಅವರಿಗೆ ಅದನ್ನು ತೋರಿಸಿದ್ರೆ ಮತ್ತೆ ವಿರೋಧ ಮಾತಾಡ್ಲಿಕ್ಕಿಲ್ಲಲ್ಲ. ಹಾಗಾಗಿ ಮೂವರನ್ನು ಕರೆಕೊಂಡು ಹೋಗುವುದು ಹೇಗೆ ಅಂತ ಆಲೋಚನೆ ಮಾಡಿದಾಗ ಒಂದು ಉಪಾಯ ಹೊಡೆಯಿತು. ನಾವು ಗೋಪಾಲಕರು ಸಣ್ಣ ಪ್ರಾಯದಲ್ಲಿ ನಂದ ಗೋಕುಲದಲ್ಲಿ ಗೋವುಗಳನ್ನು ಮೇಯಿಸಿಕೊಂಡು ಹೋಗುವಾಗ ಗೋವುಗಳ ಮಂದೆಯಲ್ಲಿ ಒಂದು ಗೋವು ತಪ್ಪಿಸಿದ್ರೆ ಅದರ ಪಾದ ಚಿಹ್ನೆಯನ್ನು ಹುಡುಕಿಕೊಂಡು ನಾವು ಹೋಗುವುದು. ಆವಾಗ ಸಿಗುತ್ತದೆ ನಮಗೆ. ನಾ ತಿಳಿದ ಹಾಗೆ ಪ್ರಸೇನ ಕಾಡಿಗೆ ಹೋದದ್ದು ಮೃಗಬೇಟೆಗೆ ಕುದುರೆಯನ್ನು ಏರಿ ಆ ಕುದುರೆ ಅದರದ್ದಾದಂತಹ ತುರಗಪಾದದ ಚಿಹ್ನೆಯನ್ನೇ ಅರಸುತ್ತಾ ಹಾಗೆ ಮುಂದೆ 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 ಕಾಡಿಗೆ ತುರಗಪಾದದ ಚಿಹ್ನೆಯನ್ನು ಅನುಸರಿಸಿ ಮುಂದೆ ಬಂದ್ರೆ ಹತ್ತಿರದಲ್ಲೇ ಒಂದು ಕೊಳ, ಅದರ ಬದಿಯಲ್ಲಿ ನೋಡಿದ್ರ ರಕ್ತಸಿಕ್ತವಾಗಿ ಕರುಳೊಗೆದು ಉರ ಬಿರಿದು ಸತ್ತು ಬಿದ್ದಂತಹ ಪ್ರಸೇನನ ಹೆಣ. ಅಂದ್ರೆ ನನ್ನ ಸಣ್ಣ ಮಾವರನ್ನು ನಾನು ಕಳಕೊಂಡೆ. ಇವರನ್ನು ಕೊಂದದ್ದು ಯಾರು? ಹಾಗಂತ ಇವರು ಧರಿಸಿಕೊಂಡು ಬಂದಂತಹ ಶಮಂತಕ ಮಣಿಯಲ್ಲಿ ಹುಡುಕಿದ್ರೆ ಕಾಣುವುದಿಲ್ಲ. ಅದರ ಹತ್ತಿರದಲ್ಲಿ ನೋಡುವಾಗ ಒಂದು ಕೇಸರಿಯ ಪದಚಿಹ್ನೆ ಕಾಣುತ್ತದೆ. ಅಂದ್ರೆ ಸಿಂಹ. ಓ, ವಿಷಯ ಸತ್ಯ ಅಲ್ವ? ನಮ್ಮ ಊರಿನಲ್ಲಿ ಪ್ರಚಾರ ಆದದ್ದು ಹೇಗೆ? ಪ್ರಸೇನನನ್ನು ಹರಿ ಕೊಂದ. ನಿಜವಾಗಿಯೂ ಹರಿ ಅಂತ ಹೇಳಿದ್ರೆ ನಾನು, ಸಿಂಹಕ್ಕೂ ಹರಿ ಎಂಬ ಹೆಸರಿದೆ. ಇಲ್ಲಿ ಕೊಂದದ್ದು 4 ಕೈಯ ಹರಿ ಅಲ್ಲ, 4 ಕಾಲಿನ ಹರಿ. ಅಂತೂ ಪ್ರಸೇನನನ್ನು ಹರಿ ಕೊಂದದ್ದು ಸತ್ಯ ತಾನೆ. ಇವನ ಮಣಿಯ ಸಿಂಹದ ಜೊತೆಯಲ್ಲಿ ಇರಬೇಕಲ್ಲ. ಹಾಗೆ ಕೇಸರಿಯ ಪದಚಿಹ್ನೆಯನ್ನು ಅರಸುತ್ತಾ ಅರಸುತ್ತಾ ಹೋದ್ರೆ ಸ್ವಲ್ಪ ದೂರದಲ್ಲಿ ಆ ಸಿಂಹವೂ ಸತ್ತು ಬಿದ್ದಿದೆ. ಈ ಕಾಡಿನ ರಾಜ ಸಿಂಹವನ್ನು ಕೊಲ್ಲುವವರು ಯಾರಪ್ಪ ಅಂತ ಆಲೋಚನೆ ಮಾಡಿದ್ರೆ ಆ ಸಿಂಹದ ಬಳಿಯಲ್ಲೇ ಕಾಣುತ್ತಿರುವುದೇನು ಹಿಡಿದು ಯಾವಲ್ಲವನು ಮನವೀಸಯ್ಯ ಪ್ರಸೇನನನ್ನು ಕೊಂದದ್ದು ಸಿಂಹ. ಹಾಗಿದ್ರೆ ಸಿಂಹವನ್ನು ಕೊಂದದ್ದು ಯಾರು ಅಂತ ಹೇಳಿದ್ರೆ ಅದು ಬಲ್ಲೂಕವೇ ಇರಬೇಕು. ಒಂದು ಕಾಡಿನ ರಾಜ ಸಿಂಹವನ್ನು ಕೊಲ್ಲುವಂತಹ ಕರಡಿ ಯಾವುದಪ್ಪ? ಆ ಬಲ್ಲೂಕದ ಪದಚಿಹ್ನೆಯನ್ನೇ ಅನುಸರಿಸಿ ಅನುಸರಿಸಿ ಮುಂದೆ ಬಂದ್ರೆ ಒಂದು ಗುಹೆ ಕಾಣುತ್ತದೆ. ಗುಹೆ ಅಂತ ಹೇಳಿದ್ರೆ ಗಾಢಾಂಧಕಾರ ತುಂಬಿರಬೇಕು. ಆದ್ರೆ ಈ ಗುಹೆಯಲ್ಲಿ ಕತ್ತಲಿಲ್ಲ, ಬೆಳಕು ಹೊರಗೆ ಕಾಣುತ್ತಾ ಇದೆ. ಬಹುಶಃ ಆ ಬಲ್ಲೂಕದ ಗುಹೆಯೇ ಇರಬೇಕು. ನಮಗೆ ಬೇಕಾದಂತಹ ಮಣಿಯೂ ಕೂಡ ಅಲ್ಲಿಯೇ ಇದೆ ಅನ್ನುವುದಕ್ಕೆ ಅಲ್ಲಿ ಬೀರುವಂತಹ ಬೆಳಕೆ ಸಾಕ್ಷಿಯಾಗುತ್ತದೆ. ಆ ಮಣಿಯನ್ನು ನಾನೀಗ ಪಡೆಯಬೇಕು ಅಂತಾದ್ರೆ ಆ ಗುಹೆಯ ಒಳಗೆ ಹೋಗಬೇಕು. ಹಾಗಾಗಿ ಜೊತೆಗೆ ಬಂದಂತಹ ಮೂವರನ್ನು ಗುಹೆಯ ಬಾಗಿಲಲ್ಲಿ ನಿಲ್ಲಿಸಿ ಏಕಾಂಗಿಯಾಗಿ ಗುಹಾ ಪ್ರವೇಶ Oh
ತರುಣಿಯೋ ಕುಳಿತು ಬಾಲಕನ ತೊಟ್ಟಿಲು ಹರುಷದಿಂದಲೇ ತೋರುದ ಹರುಷದಿಂದಲೇ ಮನಸ್ಸಿನಲ್ಲೇ ದ್ವಂದ್ವ ಏನಂತಲೇ ನಮಗೆ ಅರ್ಥವಾಗುವುದಿಲ್ಲ. ಕೃತವರ್ಮ ಸುಜ್ಯೋತಿ ಸಾತಕಿಯರನ್ನು ಗುಹೆಯ ಬಾಗಿಲಲ್ಲಿ ನಿಲ್ಲಿಸಿ ಕರಡಿಯ ಗುಹಾ ಪ್ರವೇಶವನ್ನು ಮಾಡಿದಾಗ ನನ್ನ ಕಣ್ಣುಗಳನ್ನೇ ನಾನು ನಂಬದಾಗಿ ಹೋದೆನಲ್ಲ. ಒಬ್ಬಳಾಕೆ ಸೌಂದರ್ಯವತಿಯಾದಂತಹ ಹೆಣ್ಣು ಕರಡಿಯ ಗುಹೆಯ ಒಳಗೆ ಒಂದು ತೊಟ್ಟಿಲು, ಆ ತೊಟ್ಟಿಲಿನಲ್ಲಿ ಒಂದು ಸಣ್ಣ ಮಗು, ಆ ತೊಟ್ಟಿಲನ್ನು ಇವಳು ಜೀಕುತ್ತಿರುವಂತಹ ದೃಶ್ಯ, ಬಹಳ ಸಂಭ್ರಮದಲ್ಲಿ ಇವಳು ಜೋಕಾಲಿಯನ್ನು ಆಡುತ್ತಿರುವಂತಹ ಸಂದರ್ಭದಲ್ಲಿ ಇವಳ ರೂಪವನ್ನು ಕಂಡಾಗ ನನ್ನ ಮನಸ್ಸಿನಲ್ಲೇ ದ್ವಂದ್ವ ಅನ್ನುವುದು ಮೂಡಿ ಹೋಗಿದೆ. ಚಲ್ವೆಗೆ ಗಿರಿಜೆ ರಮೆ ವಾದಣಿ ಜರ ಚಲ್ವೆಗೆ ಮಿಗಿಲೆನಿಸಿ ಒಂದು ಶಿಲೆಯ ಮರೆಯ ಹರಿ ಒಂದು ಶಿಲೆಯ ಮರೆಯ
ಹರಿಯೊಂದು ಶಿಲೆಯ ಮರೆಯಾಗಿರಲು ಗಿರಿಗಿರಮೆ ವಾಣಿಯರ ಗೆಲುವಿಗೆ ಮಿಗಿಲು ಸೌಂದರ್ಯ ಭರಿತವಾದಂತಹ ಚೆಲುವಿಕೆಯನ್ನು ಹೊಂದಿದಂತಹ ಇವಳ ಈ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ನಾನು ಬಿಡಿ ಸಾವಿರ ನಾಲಿಗೆ ಉಳ್ಳಂತಹ ಆದಿಶೇಷನಿಂದಲಾದರೂ ಸಾಧ್ಯವೇ? ಎಂತಹ ಚೆಲುವು, ಎಂತಹ ಒಣಪು, ಎಂತಹ ವಯ್ಯಾರ, ಭಾವ ಭಂಗಿ ಆಯ ಆಕೃತಿ ಅವರ್ಣನೀಯ ಅನುಪಮ ಅಸಾಧಾರಣ ಶೃಂಗಾರ ಬೆಡಗಿನ ಶುಕವಾಣಿ ಮಾತಂಗ ಗಾಮಿಣಿ ಸರ್ಪ ನಿಭವೇನಿ ತುಂಗ ಪಯೋದರೆ ಸುಖ ಪೋಲೆ ಇವಳಂಗ ಸಂಘದ ಭಾಗ್ಯವದು ಮೇಲೆ ಕಣ್ಣಿನೋಳು ಶರದೆಸೆವ ನೋಟದ ಶಿಖರ ಅದರೋಳು ಪೌಡಿಸಿದ ರತ್ನ ದಾಗರ ಪ್ರದ್ಯೋತ ಪಯೋನಿಧಿಯ ಸ್ಫುರದ್ರೂಪಿ ನೀರೆ ಈಕೆಯ ಚೆಲುವೆಗೆ ನಾಚಲೇಬೇಕು ರಂಬಾದಿ ಅಪ್ಸರೆ ಪರಿವೃತದ ಪುಡಿಗಡದ ಇಂಪಿನ ಕಂಪು ಆಕರ್ಣಿತ ಎಡೆಗಳಿಗೆ ನಮ್ಮ ಮೈಮನಗಳಿಗೆ ತಂಪು ನನ್ನ ಹೃದಯಕ್ಕೆ ತಂಪು ಪೆಂಪು ಸೊಂಪು ಕಂಪನ್ನು ಕೊಟ್ಟಂತಹ ನಸುಗೆಂಪಿನ ಈ ಹೆಣ್ಣು ಯಾರಿರಬಹುದು? ರಮೆಯೇ ಅಲ್ಲ ಉಮೆಯೇ ಅಲ್ಲ ಶಾರದೆಯೇ? ರಮೆ ಉಮೆ ಶಾರದೆಯನ್ನು ಮಿಗಿಲೆಣಿಸುವಂತಹ ರೂಪವತಿ ಈ ಕರಡಿಯ ಗುಹೆಯಲ್ಲಿ ಇದ್ದಾಳೆ ಅಂತಾದ್ರೆ ಇವಳದಾದಂತಹ ಪೂರ್ವಾಪರವನ್ನು ತಿಳಿಯಬೇಕು. ಈ ಗುಹೆ ಯಾರದ್ದು? ಆ ಬಲ್ಲೂಕನ ವಿಷಯ ಏನು? ಇಲ್ಲಿರುವಂತಹ ಇವಳು ಯಾರು? ತೊಟ್ಟಿನಲ್ಲಿರುವಂತಹ ಮಗು ಏನು? ತಿಳಿಯಬೇಕು ಅಂತಾದ್ರೆ ಸ್ವಲ್ಪ ಮರೆಯಾಗಬೇಕು. ನೋಡುವ, ಒಂದು ಬಂಡೆ ಕಾಣ್ತದೆ, ಆ ಬಂಡೆಯ ಮರೆಯಲ್ಲಿ ಸ್ವಲ್ಪ ಹವಿತಿರ್ತೇನೆ, ಏನು ಮಾಡ್ತಾಳೆ ನೋಡು. ಪಾಡಿ ತೂಗಿದಳಾಗ ಅಳುಬೇಡ ಮಗ. ಮಗ ಹೋಗ್ಬೇಡ. ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸಕುಣ ಧೀರಶೀಲ ಜೋ ಜೋ ಸಕುಣ ಧೀರಶೀಲ ಜೋ 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 ಸುಕುಮಾರ ಜೋ ಜೋ ಸಕುಣ ಧೀರಶೀಲ ಜೋ ಜೋ ಜಾಂಬವತರಣ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ. ಯಾರು? ಜೋ ಜೋ ಜಾಂಬವತರಣ ಪ್ರವೀರ ಜೋ ಜೋ ಬಲ್ಲೋಕ ರಾಜಾದಿ ರಾಜ ಜೋ ಜೋ ಬಲ್ಲುಗ ರಾಜಾದಿ ರಾಜ. ಜೋ ಜೋ ತಂದೆ ಜಾಗಿಗ ಜಾಂಬವತಕ್ಕೆ ಸರಿಯ ಕೊಂದು ತಂದೆಯ ಕಮಲಿಯ ಕೊಂದು ತಂದೆಯ ಶ್ಯಾಮಲುದಾಗ ಮಣಿಯ ಮಗನೇ ಚಂದ ತೊಟ್ಟಿಲ ಬಳಿಯ ಚಂದದೊಳಿದ ನಿನ್ನ ತೊಟ್ಟಿಲ ಬಳಿಯ ಬಂದೇಸಿಹನು ನೋಡು ಭಾಗ್ಯೋಪನಿಧಿಯ ಬಂದಿದೆ ಪುನ ನೋಡು ಭಾಗ್ಯಂಬನಿಧಿಯ. ಜೋ 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 ಸುಕುಮಾರ ಜೋ ಜೋ ಸಕುಣ ಧೀರಶೀಗಾರ. ಜೋ ಜೋ
ಇದು ಜಾಂಬವಂತ ಅನ್ನುವಂತಹ ಒಂದು ಕರಡಿಯ ಗುಹೆ. ಅವಳ ಹೆಸರು ಜಾಂಬವತಿ. ತೊಟ್ಟಿಲಲ್ಲಿರುವಂತಹ ಮಗು ಪ್ರವೀರ. ನಾ ಹುಡುಕಿಕೊಂಡು ಬಂದಂತಹ ಮಣಿಯ ಹೆಸರು ಶಮಂತಕ ಮಣಿ. ಹಾಗಿದ್ರೆ ನಮಗೆ ಬೇಕಾದದೆಲ್ಲವೂ ಇಲ್ಲಿ ಸಿಗುತ್ತದೆ ಅಂತ ಆಯ್ತಲ್ಲ. ಈಗ ಇವಳು ಯಾರು ಅಂತ ಗೊತ್ತಾಯ್ತು. ಇವಳು ಹೇಳಿದಲ್ಲ ಅಪ್ಪ ಜಾಂಬವ ಅಂತ. ಬಹುಶಃ ಮಲಗಿರ್ಬೇಕು. ಆ ಮಲಗಿದ ಕರಡಿಯನ್ನೊಮ್ಮೆ ಎಬ್ಬಿಸಬೇಕು. ಏನು ಮಾಡೋನು ಅಂತ ಆಲೋಚನೆ ಮಾಡಬೇಕು ಅಂತ ಇಲ್ಲ. ಕೈಯಲ್ಲಿದೆ ಶಂಖ ಪಾಂಚಜನ್ಯ. ಇದನ್ನು ಮೊಳಗಿಸಿದ್ರೆ ಒಬ್ಬಳಾಕೆ ರಾಕ್ಷಸ ಸ್ತ್ರೀ ಪಾತಾಳದಲ್ಲಿ ಅಡಗಿದ್ರು ಅವಳ ಗರ್ಭಾಪಾತವಾಗುತ್ತದೆ. ಅಂತಹ ವಿಶೇಷವಾದಂತಹ ರವವನ್ನು ಹೊಂದಿದ ಪಾಂಚಜನ್ಯವನ್ನು ದೀರ್ಘ ರವದಲ್ಲಿ ಎಚ್ಚೆತ್ತುಕೊಂಡೆ. ನೀನು ಎಚ್ಚೆತ್ತುಕೊಳ್ಬೇಕು ಅಂತಲೇ ಶಂಕ ಊದಿ ಗೊತ್ತಾಯಿತು. ಆದ್ರೆ ನಿನ್ನ ಶಂಖಧ್ವನಿಯಿಂದ ನನ್ನ ಮಗಳು ಹೆದರಿದ್ದಾಳೆ. ಆಕೆಯನ್ನು ಸಾಂತ್ವನ ಪಡಿಸಿ ಈ ಕಡೆ ನಿನ್ನನ್ನು ನೋಡುವುದಕ್ಕೆ ಬಂದೆ. ಯಾರೋ ನೀನು? ನನ್ನ ಗುಹೆಯೊಳಗೆ ನಿನ್ನ ಪ್ರವೇಶ ಸ್ವತಂತ್ರಿಸಿ ಹೌದು ಯಾರನ್ನು ಕೇಳದೆ ಹೇಳದೆ ಗುಹಾ ಪ್ರವೇಶವನ್ನು ಮಾಡಿದೆ. ಕೇಳಲಿಕ್ಕೆ ಯಾರು ಇರ್ಲಿಲ್ಲ. ಆದ್ರೆ ದ್ವಾರದಲ್ಲಿ ಯಾರಾದ್ರೂ ಇರ್ತಿದ್ರೆ ಕೇಳ್ತಿದ್ದೆ ನಾನು. ದ್ವಾರದಲ್ಲಿ ಯಾರು ಇಲ್ಲ ಅಂತ ಹೇಳಿ ಒಳಗೆ ನುಗ್ಗುವುದೆಯಾ? ಕೇಳದೆ ಇದ್ರೆ ಮತ್ತೆ ನಾವು ಒಳಗೆ ಬರುವುದಿಲ್ವ? ನಮಗೆ ಕೆಲಸ ಉಂಟು. ಒಳಗೆ ನುಗ್ಗುವುದನ್ನು ಯಾವುದು ಅಂತ ಹೇಳ್ತಾರೆ? ಅಲ್ಲ, ನುಗ್ಗಿದ್ದಲ್ಲ, ನಾ ಬಂದದ್ದು. ನೀನು ಬಂದದ್ದ? ಹೌದು. ಬಂದದ್ದಿದ್ರು ಕೂಡ ಸರಿಯಲ್ಲ. ಯಾಕೆ? ಎಲ್ಲಿಂದ ಬಂದೆ ನೀನು? ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ಯಾಕೆ ಇಲ್ಲಿಗೆ ಬಂದೆ? ಕಾರಣಗಳು ಹೇಳು. ನನ್ನ ವಿಷಯ ಗೊತ್ತಿಲ್ವೇ? ವಸುದೇವಾನ
ಹೆದರಿಸಬೇಕು ಅಂತ ನಾನು ಶಂಕಾಧ್ವಾನ ಮಾಡಿದ್ದಲ್ಲ. ಮತ್ತೆ ಒಳಗಿದ್ದವರನ್ನು ಹೊರಬರಗಿಸಬೇಕು ಅನ್ನುವಂತಹ ಉದ್ದೇಶ. ಹಾ ನನ್ನ ಪ್ರಯತ್ನ ಸಾಫಲ್ಯವನ್ನು ಹೊಂದಿತಲ್ಲ. ಹಾ ಒಳಗಿದ್ದವನೀ ಹೊರಗೆ ಬಂದೆ. ಹಾ ಯಾರು ಅಂತ ಕೇಳಿದೆ. ಹೌದು, ಪರಿಚಯ ಇಲ್ಲ. ಕೇಳಬೇಕಾದ್ದು ನನ್ನ ಕರ್ತವ್ಯ ಅಲ್ವ? ಹೇಳಬೇಕಾದ್ದು ನನ್ನ ಮನೆಯೊಳಗೆ ಯಾರಿದ್ರೂ ಕೂಡ ಒಮ್ಮೆಲೆ ಹೋಗದೆ ಹಾ, ಮೊದಲಿಗೆ ಬಾಗಿಲನ್ನು ತಟ್ಟಬೇಕು. ಹಾ. ಓಯ್, ಹಾ, ಯಾರಿದ್ದೀರಿ ಇಲ್ಲಿ ಹಾ. ಅಂತ ತಟ್ಟಿದ ಮೇಲೆ ಹಾ. ಒಳಗಿದ್ದವನಿಗೆ ಕೇಳ್ತದೆ. ನಿನ್ನ ಗುಹೆಗೆ ಬಾಗಿಲೇ ಇಲ್ಲಲ್ಲ. ನನ್ನ ಗುಹೆಗೆ ಬಾಗಿಲೇ ಇಲ್ಲ. ಹೌದು ಹೌದು, ಮತ್ತೆ ನಾವು ತಟ್ಟುವುದು ಯಾವುದನ್ನು? ಸ್ವತಂತ್ರರು. ಹೌದು, ಹಾಗಾಗಿ ನಾನು ಸ್ವತಂತ್ರವಾಗಿ ಬಂದದ್ದು. ಹಾ, ಬಹುಶಃ ಇವನ ಮನೆಗೆ ಯಾರು ಬೇಕಾದ್ರೂ ಬರಬಹುದು ಅಂತ ನನಗೆ ಗೊತ್ತಾಯ್ತು. ಅಂತ ಸ್ವತಂತ್ರ ಹಾ. ಇಲ್ಲಿ ಯಾರಿಗೂ ಇಲ್ಲ. ಹಾ. ಯಾಕೆಂತ ಕೇಳಿದ್ರೆ ಈ ಕಾಡಿನಲ್ಲಿ ಇರುವುದೆಲ್ಲ ಪ್ರಾಣಿಗಳೇ, ಹೌದು. ಯಾರು ಮನುಷ್ಯರು ಬರುವುದಿಲ್ಲ. ಹಾ. ಹಾ, ಅಲ್ಲ, ಪ್ರಾಣ ಇರುವುದು ಎಲ್ಲವೂ ಪ್ರಾಣಿಗಳೇ. ಅದೌದು, ಒಂದು ರೀತಿಯಲ್ಲಿ ಮನುಷ್ಯರು ಪ್ರಾಣಿಗಳೇ. ಪ್ರಾಣಿಯೇ. ಹಾಗಾಗಿ ಬಂಧನ ಯಾರು ಅನ್ನುವಂತಹ ಒಂದು ಜಿಜ್ಞಾಸೆ. ಜಿಜ್ಞಾಸೆ. ನೀನು ಯಾರು? ಯದು ವಂಶ ಅನ್ನುವುದನ್ನು ಕೇಳಿದ್ಯಾ? ಅದು ನನಗೆ ಗೊತ್ತಿಲ್ಲ. ನನಗೆ ಚಂದ್ರ ವಂಶದಿಂದ ಕವಲೊಡೆದದ್ದು. ಓಹೋ ಹೋ. ಆ ಯದು ವಂಶದಲ್ಲಿ ಒಬ್ಬರು ಪ್ರಖ್ಯಾತರಾದವರಿದ್ದಾರೆ. ಯಾರವರು? ಅವರಿಗೆ ವಸುದೇವ ಅಂತ ಹೆಸರು. ಹೋ ಹೋ ಹೋ. ಅವರ ಮಡದಿ ದೇವಕಿ ಅಂತ. ನನಗೆ ಅದೆಲ್ಲ ಯಾಕೆ? ಈಗ ನಾನು ಯಾರು ಅಂತ ನಿನಗೆ ಬೇಕೋ ಬೇಡ? ನನಗೆ ಅವರ ನೀನ್ ಯಾರು ಅಂತ ಹೇಳಿದ್ರೆ ಆಯ್ತಲ್ಲಪ್ಪ. ವಸುದೇವ ದೇವಕಿ ನನಗೆ ಯಾಕಪ್ಪ ಅದಲ್ಲ? ಸ್ವಲ್ಪ ತಾಳ್ಮೆ ತಕ್ಕು. ನಾವು ಬರಬೇಕು ಅಂತಾದ್ರೆ ನಮ್ಮನ್ನು ಹುಟ್ಟಿಸಿದವರು ಬೇಕೋ ಬೇಡ? ಓ, ಈಗ ನೀನಾದ್ರೂ ಬರಬೇಕು ಅಂತಾದ್ರೆ ನಿನಗೆ ಒಬ್ಬ ಅಪ್ಪ ಒಬ್ಬ ಅಮ್ಮ ಇದ್ದಾರೋ ಇಲ್ಲೋ? ಹಾಗಾಗಿ ನನ್ನ ವಿಳಾಸವನ್ನು ಪೂರ್ವದಿಂದ ಹೇಳುವುದು ನಾನು. ಹಾಗಿದ್ರೆ ಎಲ್ಲಾ ಪರಿಚಯವನ್ನು ಹೇಳಬೇಕು ಅಂತ ನಿನ್ನೊಂದು ಉದ್ದೇಶ? ನಿಜವಾಗಿಯೂ ನಾವು ನಮ್ಮನ್ನು ಹೇಳುವಾಗ ನಮಗೆ ಜನ್ಮ ಕೊಟ್ಟವರು ಯಾರು, ನಮಗೆ ವಿದ್ಯೆ ಹೇಳಿಕೊಟ್ಟವರು ಯಾರು, ಅದನ್ನು ಮೊದಲು ಹೇಳಬೇಕು. ಅದು ಮರಿಬಾರದು. ಹೌದು. ಮರತ್ರೆ ಹಾಗಾಗಿ ನಮಗೆ ಜನ್ಮ ಕೊಟ್ಟವರು ಯಾರು? ವಸುದೇವ, ದೇವಕಿಯರ ಪ್ರೀತಿಯ ಮಗನ ನೀನು. ಹಾ. ನಿನ್ನ ನಾಮ? ಹುಟ್ಟಿದ್ದು ಮಥುರೆಯಲ್ಲಿ, ಹಾ. ಬೆಳೆದದ್ದು ಗೋಕುಲದಲ್ಲಿ, ಹಾ. ಆಮೇಲೆ ಮತ್ತೊಮ್ಮೆ ಮಥುರೆಗೆ ಹೋದೆ. ಹಾ. ಆಮೇಲೆ ಉಪನಯನ ಸಂಸ್ಕಾರ ಹಾ. ಗಾರ್ಗ್ಯರಿಂದ, ಹಾ. ಮತ್ತೆ ಸಾಂದೀಪರಿಂದ 64 ವಿದ್ಯೆಯನ್ನು ಅಭ್ಯಾಸ ಮಾಡಿದೆ ಕೇವಲ 64 ದಿವಸದಲ್ಲಿ. ಹೌದಾ? ಅದು ನಮ್ಮದೊಂದು ದಾಖಲೆ ಈ ಸಲ. ಹಾಗಿದ್ರೆ 64 ದಿವಸದಲ್ಲಿ ಎಲ್ಲ ಕಲಿಯುವುದು. ನಿನಗೆ ಸರಿಯಾದ ಜಾಗ ಇಲ್ಲ. ಯಾಕೆ? ಅಲ್ಲ, ಹಾ. ಹುಟ್ಟಿದ್ದು ಮಧುರೆಯಲ್ಲಿ. ಹೌದು, ಈಗ ತಿರುಗಾಟ ಮಾಡುವವರಿಗೆ ಸರಿಯಾದ ಜಾಗ ಇಲ್ಲ ಅಂತ ಅರ್ಥವ? ಬೇ- ಎಲ್ಲ ಕಡೆಯಲ್ಲಿ ಅವರು ಇರ್ತಾರೆ ಅನ್ನುವುದೇ ಅರ್ಥ. ಅಂದ್ರೆ ಹಾ. ಹುಟ್ಟಿದ ಮೇಲೆ ಎಲ್ಲಾ ಸಂಸ್ಕಾರವು ಒಂದೇ ಕಡೆಯಲ್ಲಿ ಆಗುವುದು. ಹಾ. ಮತ್ತೆ ಅವರಿಗೆ ಬೇಕಾದನ್ನು ಆರ್ಜಿಸುವುದಕ್ಕೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಹರಿಯುವ ಹಾ. ನದಿಯ ಹಾಗೆ ಮನುಷ್ಯರ ಜೀವನ ಇರಬೇಕು. ಹಾ. ನಿಂತ ನೀರಾದ್ರೆ ಅದು ಕೊಳಕಾಗುತ್ತದೆ. ಹಾ. ಹರಿಯುವ ನೀರು ಶುದ್ಧವಾಗಿರ್ತದೆ. ಹಾ. ಹಾಗೆ ನದಿಗೂ ಜೀವನ ಅಂತ ಹೆಸರುಂಟು, ಹೌದು. ಮನುಷ್ಯರ ಬದುಕಿಗೂ ಜೀವನ ಅಂತ ಹೆಸರುಂಟು. ಹಾ. ಹಾಗೆ ಜೀವ ನದಿಯಾಗಿ ನಾನು ಹರಿಯುತ್ತಾ ಹೋದೆ. ಓಹೋ ಹೋ ಹೋ. ಆಮೇಲೆ ಅದೆಲ್ಲವನ್ನು ಬಿಟ್ಟು ಹಾ. ಈಗ ಶರದಿಯ ಮಧ್ಯದಲ್ಲಿ ಹಾ. ಕುಶಸ್ಥಳಿ ಎನ್ನುವಂತಹ ಒಂದು ಪುರದಲ್ಲಿ ಹಾ. ಎಲ್ಲಾ ಕಡೆಯೂ ದ್ವಾರವೇ ತುಂಬಿಕೊಂಡಂತಹ ದ್ವಾರಾವತಿಯಲ್ಲಿ ನಾನು ಮನೆ ಮಾಡಿದ್ದೇನೆ. ಓ, ಮನೆ ಮಾಡಿದ್ದೇನೆ. ನೀನು ಹೌದು. ದ್ವಾರಾವತಿ ಹೌದು. ಸಮುದ್ರದಲ್ಲಿ? ಹಾ. ಓಹೋ. ಎನ್ನ ಜಗದಿ, ಆ, ಆ? ಎನ್ನ ಜಗದಿ. ನಿನ್ನ ಜಗದಿ? ಅಲ್ಲ, ಜಗತ್ತು ನನ್ನದು ಅಂತ ಹೇಳಿದ್ದಲ್ಲ ನಾನು. ಜಗತ್ತೇ ನನ್ನದು ಅಂತ ಹೇಳಿದ್ದಲ್ಲ. ಅಲ್ಲ, ಜಗತ್ತೇ ನನ್ನದು ಅಂತ ಹೇಳಿದ್ದಲ್ಲ ನಾನು. ಜಗತ್ತು ನಾ ನೀ ಅಲ್ಲ, ನೀ. ಎನ್ನ ನಿನ್- ಎನ್ನ ಜಗದಿ. ಆ, ನಿನ್ನನ್ನು ಜಗದಿ. ಜಗತ್ತಿನಲ್ಲಿ ಹಾ. ಕೆಲವಾರು ಮಂದಿಗಳು ಕೆಲವಾರು ಹೆಸರುಗಳಿಂದ ಕರೀತಾರೆ. ಹೇಗೆಲ್ಲ ಕರೀತಾರಪ್ಪ? ಅಚ್ಯುತ, ಹಾ. ಅನಂತ, ಹಾ. ಕೇಶವ, ಹಾ. ಮಾಧವ, ಹಾ. ದಾಮೋದರ, ಹಾ. ಕೃಷ್ಣ, ಹಾ. ಹೀಗೆಲ್ಲ ಕರೀತಾರೆ. ಸರಿ. ಅದರಲ್ಲಿ ನನಗೆ ಪ್ರಿಯವಾದ ಹೆಸರು ಯಾವುದು ಗೊತ್ತಾ? ಯಾವುದು? ಎಲ್ಲರನ್ನು ಕರ್ಷಿಸುವ ಗುಣವುಳ್ಳಂತಹ ನನ್ನನ್ನು ಹಾ. ಇಲ್ಲಿ ಎಲ್ಲರೂ ಕೃಷ್ಣ ಅಂತ ಕರೀತಾರೆ. ಕೃಷ್ಣ. ಹೌದು. ನೀನು ಹಾ. ಹ್ಮ್. ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಏನು ಕಾರಣ? ನನ್ನ ಸಣ್ಣ ಮಾವ ಸತ್ರಾರ್ಜಿತನ ತಮ್ಮ ಹಾ. ಪ್ರಸೇನ, ಹಾ. ಅವ ಬೇಟೆಗೆ ಬಂದಿದ್ದ. ಹಾ. ಬೇಟೆಗೆ ಬರುವಾಗ ಹಾ. ಶಮಂತಕ ರತ್ನವನ್ನು ಹಿಡಿದುಕೊಂಡು ಬಂದಿದ್ದ. ಶಮಂತಕ ರತ್ನ? ಹೌದು. ಅದು ಎಂತದ್ದು? ಅದು ಸಾಮಾನ್ಯವಾದದ್ದಲ್ಲ. ಮತ್ತೆ? ಅದನ್ನು ಧರಿಸಿದವರಿಗೆ ನಿದ್ರೆ ಆಹಾರ ಯಾವುದು ಬೇಕು ಅಂತ ಇಲ್ಲ, ಆಯಾಸ ಆಗುವುದಿಲ್ಲ. ಹಾ. ಸೂರ್ಯನಿಂದ ದತ್ತವಾದದ್ದು. ಹಾ. ದಿನವೊಂದಕ್ಕೆ ಎಷ್ಟೋ ಭಾರ ಹೊನ್ನನ್ನು ಕೊಡ್ತದೆ. ಆ ಶಮಂತಕ ಮಣಿ ಹಿಡಿದುಕೊಂಡು ಬಂದಂತಹ ಪ್ರಸೇನನು ಬರಲಿಲ್ಲ. ಹಾ. ಮಣಿಯು ಸಿಗಲಿಲ್ಲ. ಹಾ. ಆ ಪ್ರಸೇನನನ್ನು ಹುಡುಕಿಕೊಂಡು ಬಂದಾಗ ಹಾ. ಅವಸತ್ತ ದೃಶ್ಯವನ್ನು ಕಂಡೆ. ಶಮಂತಕ ಮಣಿ ಸಿಗಲಿಲ್ಲ. ಹಾ. ಹಾಗೆ ಹುಡುಕಿಕೊಂಡು ಬರುವಾಗ ಹಾ. ಈ ಗುಹೆಯಲ್ಲಿ ಒಂದು ಪ್ರಕಾಶ ಕಂಡಿತು. ಹಾ. ಬಹುಶಃ ಇಲ್ಲಿಯೇ ಇರಬಹುದು ಅಂತ ನಾನು ಭಾವಿಸಿ ಬಂದ್ರೆ ಹಾ. ನನಗೆ ಬೇಕಾದಂತಹ ಶಮಂತಕ ಮಣಿ ಇಲ್ಲಿ ಉಂಟು. ಹಾಗಾಗಿ ಅದು ನಿನ್ನ ಕೈಯಲ್ಲಿದೆ. ಆ ಶಮಂತಕ ಮಣಿಯನ್ನು ಕೊಟ್ರೆ ಹಿಡ್ಕೊಂಡು ಹೋಗ್ತೇನೆ. ಏನಂದೆ?
ಹಾ ನಾವು ದುಡಿಬೇಕು. ದುಡಿದಿದ್ದೇವಲ್ಲ. ದುಡಿಯದನ್ನು ಅಪೇಕ್ಷಿಸಬಾರದು. ಅದನ್ನು ನಾನು ಯಾವಾಗ ಹೊರಟಿದ್ದೇನೆ ಗೊತ್ತುಂಟ ನನಗೆ, ಮುಟ್ಟುವಾಗ ಇಷ್ಟು ಸಮಯ ಆಯ್ತು. ಅದನ್ನು ಪಡ್ಕೊಳ್ಬೇಕು ಅಂತ ಹೊರಟದ್ದಲ್ವ ನೀವು? ಹೌದು ಹೌದು. ಹಾ ದುಡಿದು ಪಡಿಬೇಕು. ಹಾ ನೋಡು, ಹಾ ಆ ಮಣಿ ಹಾ ನನಗೆ ಹೇಗೆ ಬಂತು ಗೊತ್ತುಂಟ? ಹೇಗೆ? ನಾನೊಂದು ಮರದಲ್ಲಿದ್ದೆ, ಜೇನನ್ನು ಸವಿಯುತ್ತಾ ಇದ್ದೆ. ಹಾ ಆ ಕಾಲಕ್ಕೆ ಏನೋ ಒಂದು ಆರ್ಭಟ ಕೇಳಿತು. ಸಿಂಹ ಮತ್ತೆ ಮಾನವನೊಡನೆ ಒಂದು ಕಾಳಗ. ಆ ಕಾಳಗದಲ್ಲಿ ಮಾನವನನ್ನು ಆ ಸಿಂಹ ಕೊಂದಿತ್ತು. ಅದರಲ್ಲಿರುವಂತಹ ಮಣಿಯನ್ನು ಅದು ತೆಗೆದುಕೊಂಡಿತ್ತು. ನಾನು ನೋಡಿದೆ, ಇದು ಅದಕ್ಕೆ ಯಾಕೆ, ನನಗೆ ಇದು ಉಪಯೋಗಕ್ಕೆ ಬರಬಹುದು ಅಂತ ಹೇಳಿ ಅಲ್ಲಿಂದ ಜಿಗಿದೆ. ಜಿಗಿದು ಆ ಸಿಂಹವನ್ನು ನಾನು ಕೊಂದೆ. ಅದು ಹೇಗೆ? ಹೇಗೆ? ನನ್ನ ಬಾಹು ವಿಕ್ರಮ, ಕಾಡಿಗೆ ಮೃಗರಾಜನೇ ಅಂತ ಹೇಳ್ತಾರೆ, ಅಂತ ಮೃಗರಾಜನನ್ನು ಕೊಂದು ಅದರ ದವಡೆಯಲ್ಲಿರುವಂತಹ ಮಣಿಯನ್ನು ಕಿತ್ತು ನಾನು ತಂದಿದ್ದೇನೆ. ಆದ್ದರಿಂದ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನಾನು ಪಡೆದದ್ದನ್ನು ನಿನಗೆ ಕೊಡುವುದಕ್ಕಾಗುವುದಿಲ್ಲ. ಹೋಗ. ವಿಹಿತದಿಂದಲೇ ಕೊಡು ಮಣಿಯನ್ನು, ಕೊಡದೆ ಹೋದ್ರೆ ಬಡ ಮೃಗ ಕೊಂದಾನು. ನನ್ನನ್ನು ಬಡಮೃಗ ಅಂತ ನೀನು ಭಾವಿಸಿದ್ದೀಯಾ? ಬಡ ಮೃಗ ನಾನಲ್ಲ ಬಡ ಮೃಗ. ಯಾಕೆ? ತ್ರೇತಾಯುಗದಲ್ಲಿ ಹುಟ್ಟಿದವ ನಾನು. ನೀನು ಹುಟ್ಟಿಕೊಟ್ಟಿ ಯಾವಾಗ? ಈ ದ್ವಾಪರದಲ್ಲಿ. ಹೌದು, ದ್ವಾಪರದಲ್ಲಿ ಹುಟ್ಟಿದವು ಜೊಳ್ಳು ಬಾಲವ. ಈಕೋ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ನಾನು ಸುಮ್ಮನಿರುವವರಲ್ಲ. ಅದನ್ನು ಕೊಂದಿದ್ದೇನಂತೆ, ನೀನೊಂದು ಏನು ಲೆಕ್ಕ? ಹೌದಾ? ನೋಡುವ ಹಾಗೆ. ನಾನು 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 ಆ
ಹೇಪ್ಪೆನು ನೆಗ ಹೇಪ್ಪೆನು ಗೋವರ್ಧನ ನಿನಗಿಂತ ಗಿರಿಯನು ಕೀಳಲು ಸಾಧ್ಯವೇ ವರಮಹಮೇರು ಪರ್ವತ ಕಂಡೆ ನಿನಗಿಂತ ಗಿರಿಯನು ಕೀಳಲು ಸಾಧ್ಯವೇ 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 ನಿನಗಿಂತ ಗಿರಿಯ ಸಾಧ್ಯವೇ ಗಿರಿಯ ಕೀಳಲು 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 ಸಾಧ್ಯವೇ ಸಾಧ್ಯವೇ ಗಿರಿಬೆಟ್ಟಿನೊಳಗೆ ನಾನು ನಾನು ಗಿರಿಬೆಟ್ಟಿನೊಳಗೆ ನಾನು ಭಯ ನನಗಿಲ್ಲ. ಇಷ್ಟೆಲ್ಲ ಮಾಡಿದ್ಯಲ್ಲ ಎಂತದಂತ ಗೊತ್ತಾಗ್ಲಿಲ್ಲ ನನಗೆ. ಅದು ಗೊತ್ತಾಗುವವರಿಗೆ ಮಾತ್ರ ಗೊತ್ತಾಗುದು, ಈ ಕರಡಿಗೆಲ್ಲ ನನಗೆ ಗೊತ್ತಿದ್ದಷ್ಟು ನಿನಗೆ ಗೊತ್ತಾಗ್ಲಿಕ್ಕಿಲ್ವೋ? ಹೌದಾ? ಹೌದು. ನನ್ನ ಹುಟ್ಟೆ ಯಾವಾಗ ಈಗ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ದು ನೀನಲ್ವಾ, ನಾನಲ್ಲ ಅಲ್ಲ. ನಿನಗೆ ಇದೇ ಗೊತ್ತಿಲ್ಲ ಅಂತಾದ್ರೆ ಮತ್ತೆ ಗೊತ್ತಿರುವುದು ಯಾವ ಅಂತ ಪ್ರಶ್ನೆ ಬರ್ತದೆ. ನೀನು ಗೊತ್ತು ಮಾಡುವುದು ನನಗೆ ಗೊತ್ತಾಗಬೇಕು ಅಂತಿಲ್ಲ. ಇದು ಪ್ರಾಣಿಗಳು ಕುಣಿಯುವ ಕುಣಿತ ಅಲ್ಲ, ಮತ್ತೆ ಮಾನವರು ಕ್ರಮಬದ್ಧವಾಗಿ ಕಲಿತು ಮಾಡುವ ಕುಣಿತ. ಓಹೋ, ಈಗ ಮಾನವರು ಕಲಿತು ಮಾಡುವ ಕುಣಿತ. ಈಗ ಪ್ರಾಣಿಗಳು ಕುಣಿದ್ರೆ, ಪ್ರಾಣಿಗಳಿಗೆ ಕುಣಿತಕ್ಕೆ ಲಯ ತಾಳ ಯಾವುದು ಬೇಕು ಅಂತಿಲ್ಲ, ಒಟ್ಟಾರೆ ಕುಣಿದು. ಅದಕ್ಕೆ ನಮ್ಮೂರಿನಲ್ಲಿ ಕರಡಿ ಕುಣಿತ ಅಂತ ಉಂಟಲ್ಲ. ಇಲ್ಲಪ್ಪ, ಪ್ರಾಣಿಗಳು ಕುಣಿಯುವುದೇ ಚಂದ, ಮಾನವರು ಕುಣಿದು ಪ್ರಾಣಿಗಳ ಹಾಗೆ ಅಲ್ಲಲ್ಲ.
ಕೆಲವರು ಮಾನವರು ಸರಿಯಾಗಿ ಕುಣಿಯದಿದ್ರೆ ಅವ ಎಂತ ಪ್ರಾಣಿ ಕುಣಿದಾಗೆ ಕುಣಿಯುವುದು ಅಂತ ಹೇಳಿ. ಅದನ್ನೇ ಹೇಳಿದ್ದು ನಾನು. ಹಾಗಿದ್ರೆ ಪ್ರಾಣಿ ಕುಣಿತಕ್ಕೆ ಲಯ ಇಲ್ಲ ಅಂತ ಆಯ್ತಲ್ಲ. ಆಹಾ, ಲಯ ಇಲ್ಲದ ಹಾಗೆ ಕುಣಿಯುವವರು ನೀವು. ಅದು ಪ್ರಳಯ. ಅದಿನ್ನ ಆಗುತ್ತದೆ ನೋಡಿ. ಈಗ ಕುಣಿತದ ಬಗ್ಗೆ ವಿಷಯ ಯಾಕೆ ಬೇಡ. ನನಗೆ ಕಲಿಸಿದವರು ದೊಡ್ಡವರೇ, ನೀನು ಕಲಿಸಿದವರು ಅದಕ್ಕಿಂತ ದೊಡ್ಡವರು. ಆಯ್ತು ಬಿಡು. ಈಗ ನಾನು ಕೇಳಿದ್ದಕ್ಕೆ ಇಷ್ಟೆಲ್ಲ ಹೇಳಿದ್ಯಲ್ಲ, ಹಾ. ಏನಪ್ಪ ನಿನ್ನದ್ದು? ನನ್ನ ಪರಾಕ್ರಮವನ್ನು ಹೇಳುವುದಕ್ಕೆ ಇದು ನಾನು ತೊಡಗಿತ್ತು. ಏನು ಗಾನ ಅಂತ ಕೇಳಿದೆಯಲ್ಲ. ಹೌದು, ನಾನು ಸಣ್ಣ ಪ್ರಾಯದಲ್ಲಿ ಮಾಡಿದ ಲೀಲೆ ಒಂದ ಎರಡ, ಹಾ. ಅದಕ್ಕೆ ಕೃಷ್ಣ ಲೀಲೆ ಅಂತಲೇ ಹೆಸರು. ಅದು ಹಾಗೆ. ಹಾ. ಸಣ್ಣ ಪ್ರಾಯದಲ್ಲಿ ಮಕ್ಕಳು ಮಾಡುವುದು ಮಕ್ಕಳೇ, ಹೌದು ಮಕ್ಕಳು ಮಾಡುವುದು ಮಕ್ಕಳೇ. ಹೌದು, ಕೃಷ್ಣ ಲೀಲೆ. ಕೃಷ್ಣ ಲೀಲೆ. ಹೌದು. ಓ, ಅದಕ್ಕೊಂದು ಇನ್ನೊಂದು ಹೆಸರುಂಟು, ಕೃಷ್ಣ ಲೀಲೆ. ನಾ ಇಟ್ಟದಲ್ಲ, ಹಾ, ಹಾ, ಹಾ. ನಾನಿಟ್ಟದಲ್ಲ, ಆಹಾ. ಎಲ್ಲ ಊರ್ನ ಬಂಧನ ಕೈಯುತ್ತಿರಲು Thank you.
ಹೌದು, ನಮಗೆ ನಗು ಬರಬಾರದು. ಇಲ್ಲ ಇಲ್ಲ. ನಾವು ಮಾತಾಡಿದ್ದು ಹಾ ಇನ್ನೊಬ್ಬರಿಗೆ ಕೇಳುವಾಗ ಆನಂದವಾಗಿರಬೇಕು. ಹೌದು, ನಾನು ಮಾತಾಡಿದ್ದು, ನಗಾಡಿದ್ದು ನೀನಲ್ವಾ? ಹಿತವಾಗಿರಬೇಕು, ಮಿತವಾಗಿರಬೇಕು. ಅದು ಹಾಸ್ಯಾಸ್ಪದವಾಗಿರಬಾರದು. ಹೌದು. ನೀನು ಮಾತಾಡಿದ್ದು ಹಾಸ್ಯಾಸ್ಪದ. ಹೌದಾ? ಏನಂದೆ? ಹಾ, ಕಿರು ಬೆರಳಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದೆ. ಹಾ, ಅರ್ಥ ಆಯ್ತು ನನಗೆ. ನೀನು ಗೋವರ್ಧನಗಿರಿಯನ್ನು ಎತ್ತಿದವಲ್ಲ. ಮತ್ತೆ ನಂದ ಗೋಕುಲದಲ್ಲಿ ಹಾ ಅದೆಷ್ಟೋ ಮಂದಿಗಳು ಗೋಪಾಲಕರು. ಹಾ ಆ ಗೋಪಾಲಕರ ಜೀವನಕ್ಕಾಗಿ ಹಾ ಅದೆಷ್ಟೋ ಹಸುಗಳು. ಹಾ ಆ ಹಸುಗಳನ್ನು ಗುಡ್ಡಕ್ಕೆ ಮೇಯಿಸುವುದಕ್ಕೆ ಕರೆದುಕೊಂಡು ಹೋಗುವುದು, ಹಾ ಸಾಯಂಕಾಲ ಬರುವುದು. ಹೌದು. ಹಟ್ಟಿಯಲ್ಲಿ ಹಾ ಹಾಕಿದ ಗೊಬ್ಬರ ಹಾ ಅಂದ್ರೆ ಸೆಗಣಿ. ಆ ಸೆಗಣಿಯನ್ನು ಗೋಪಾಲಕರು ತಟ್ಟಿ 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 ಹಾ ಹಪ್ಪಳದಾಗೆ ಮಾಡಿ ಹಾ ಇಷ್ಟು ಎತ್ತರಕ್ಕೆ ಹಾ ಅದನ್ನು ಕೂಡಿಡ್ತಾರೆ. ಹಾ ಗೋಪಾಲಕರ ಮಾತನ್ನು ಕೇಳಿ ಹಾ ಎಲ್ಲಿಯೋ ನೀನು ಹಾ ಆ ತಟ್ಟಿದ ಬೆರಣಿಯ ರಾಶಿ ಉಂಟಲ್ಲ, ಹಾ ಅದನ್ನು ಎತ್ತಿದೆ ಕಾಣುತ್ತದೆ. ನನಗೆ ನೀನು ಹೇಳ್ತಾ ಇದೆಯಲ್ಲ, ಹಾ ನನಗೆ ಅರ್ಥ ಆಗುವುದಿಲ್ಲ ಅಂತ ಬಂದೆ. ಸೆಗಣಿಯನ್ನು ಗೋವರ್ಧನಗಿರಿಯಿಂದ ಹೇಳಲಿಕ್ಕೆ ನಾನು ನಿನ್ನಾಗೆ ಪ್ರಾಣಿಯೂ ಅಲ್ಲ, ಕರಡಿಯೂ ಅಲ್ಲ. ಆದೀತು, ನಾನು ಹೇಳುವುದನ್ನು ಕೇಳು. ಅಯ್ಯ, ನಿನಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಹಾ ತ್ರೇತಾಯುಗದ ಕಾಲದಲ್ಲಿ ಹಾ ಶ್ರೀರಾಮಚಂದ್ರಮನ ಮಡದಿಯಾದಂತಹ ಸೀತೆಯನ್ನು ರಾವಣ ಕದ್ದುಕೊಂಡು ಹೋದ, ಅಶೋಕವನದಲ್ಲಿ ಇರಿಸಿದ. ಹಾ ಅವಳನ್ನು ಹುಡುಕಿ ತರುವುದಕ್ಕಾಗಿ ಶ್ರೀರಾಮಚಂದ್ರ ಹಾ ಕಪಿಗಳ ಸಹಾಯವನ್ನು ಹಾ ಪಡೆದ. ಹಾ ಅದರಲ್ಲಿ ನಾನು ಇದ್ದೆ. ಹೌದಾ? ಹೌದೌದು, ಹಾ ನಾನೇ ಎಲ್ಲ ಸೂಚಿಸಿದ್ದೆಲ್ಲ ನಾನೇ. ರಾಮಾಯಣದವ ನೀನು? ಹೌದೌದು, ಹಾ. ಎಲ್ಲ ಹೇಳಿದವ ನಾನೇ, ಕಥೆಯೆಲ್ಲ ಹೇಳಿದವ ನಾನೇ. ಹಾ. ಎಲ್ಲೆಲ್ಲಿ ಯಾವ ಯಾವ ಜಾಗ, ಹಾ. ಎಲ್ಲೆಲ್ಲಿ ಹೇಗೆ ಹೋದರೆ ಎಲ್ಲಿಗೆ ತಲುಪುತ್ತದೆ ಹಾ ಎನ್ನುವುದನ್ನು ಚೆನ್ನಾಗಿ ಹೇಳಿದವ ನಾನು. ಅಯ್ಯ, ಆ ಕಾಲದಲ್ಲಿ ಆ ರಾವಣನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಹಾ ಲಂಕೆಗೆ ಹಾ ಸೇತುವೆಯನ್ನು ಕಟ್ಟಿದವ ನಾನು ಮೊದಲಿಗ. ಹೇಗೆ ಕಟ್ಟುವುದು ಅಂತ ಯೋಚನೆ ಮಾಡುವಾಗ ಹಾ. ಅಗಾಧವಂತಹ ಶರದಿಗೆ ಹಾ ಕಲ್ಲೆಲ್ಲಿಂದ ತರುವುದು? ಹಾ ಎಲ್ಲವರು ಕೂಡ ಬಹಳ ಚಿಂತಾಕ್ರಾಂತರಾದರು. ಆ ಕಾಲದಲ್ಲಿ ನೇರವಾಗಿ ರಜತಾದ್ರಿಗೆ ಹೋದೆ. ಅದು ರಜತಾದ್ರಿ ಗೊತ್ತುಂಟಲ್ಲ ನಿನಗೆ? ಓಹೋ. ಉದಯಾದ್ರಿ, ಉದಯಾದ್ರಿ ರಜತಾದ್ರಿ. ಸರಿಯಪ್ಪ. ಹೌದು, ಅಲ್ಲಿಗೆ ಹೋದೆ ನಾನು. ಹಾ ಅಲ್ಲಿಗೆ ಹೋಗಿ ಆ ಕೈಲಾಸಗಿರಿಯನ್ನೇ ಎತ್ತುವುದಕ್ಕೆ ಪ್ರಾರಂಭಿಸಿದೆ. ಅಂದ್ರೆ ಮತ್ತೊಬ್ಬರ ಮನೆ ಮುರಿಯುವ ಕೆಲಸ. ಮತ್ತೆ ನೀನೆಂತ ಮಾಡಿದ್ದು? ಎಂತದು? ಅಷ್ಟೆಲ್ಲ ಪ್ರಕೃತಿಯು ಚೆನ್ನಾಗಿ ಬೆಳೆದಿರುವಂತಹ ಆ ಗುಡ್ಡವನ್ನೇ ಎತ್ತುವುದಕ್ಕೆ ನೀನು ಹೋದಿಯಲ್ಲ. ಹೌದು, ನಮ್ಮವರ ಮತ್ತೆ ರಕ್ಷಣೆ. ಮಳೆ ಬರ್ತದ? ನಮ್ಮವರ ರಕ್ಷಣೆಗೆ. ರಕ್ಷಣೆಗೆ ಹಾ. ನಾನು ಕೂಡ ಹಾಗೆ ಹಾ. ಇನ್ನೊಬ್ಬಳ ರಕ್ಷಣೆಗೆ ಬೇಕಾಗಿ, ಹಾ. ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವುದಕ್ಕೆ ಬೇಕಾಗಿ ರಜತಾದ್ರಿಯನ್ನೇ ಎತ್ತಿದ್ಯಾ? ಎತ್ತಿದೆ. ಇದೇ ಕೈಯಲ್ಲಿ ಎತ್ತಿದ್ಯಾ? ಎತ್ತಿದೆ. ಕೈಯಲ್ಲಿ ಬಂತು ಹೀಗೆ. ಅಷ್ಟೊತ್ತಿಗೆ ಹಾ ಬರ್ಗ ಹಾ ಬರ್ಗ ಹಾ ಬಂದ, ಓಡಿಕೊಂಡು ಬಂದ. ಹಾ. ಅಯ್ಯ ಜಾಂಬವನೇ, ಹಾ. ತಡೆ ತಡೆ ತಡೆ, ಹಾ ನಿನ್ನ ಕೆಲಸಕ್ಕೆ ಸಹಾಯವನ್ನು ನಾನು ಮಾಡುತ್ತೇನೆ. ಯಾವ ರಜತಾದ್ರಿಯನ್ನು ಎತ್ತಿದ್ದೀಯೋ ಹಾ. ಅದನ್ನಲ್ಲೇ ಬಿಡು ಅಂತ ಹೇಳಿದ. ಹಾ ನನ್ನ ಪರಾಕ್ರಮವನ್ನು ಮೆಚ್ಚಿ ನನ್ನಲ್ಲಿ ಸಖ್ಯವನ್ನು ಬೆಳೆಸಿದ. ಸರಿ. ಹೌದು, ಹಾ ಆದ್ದರಿಂದ ಹೇಳ್ತಾ ಹಾ. ಇನ್ನೊಂದು ಗೊತ್ತುಂಟ? ಹಾ ಈ ಹೆಗಲಲ್ಲಿ, ಹಾ. ಈ ಹೆಗಲಲ್ಲಿ, ಹಾ ತೊಡೆಯಲ್ಲಿ, ಹಾ. ಪಾದದಲ್ಲಿ, ಹಾ. ಕೈಯಲ್ಲಿ, ಸರಿ. ಕಂಕುಳಡಿಯಲ್ಲಿ ಹಾ 21 ಬಂಡೆಗಳನ್ನು, ಸರಿ. ಅದು ಕೂಡ ಎಂತದ್ದು, ಹಾ. ಆಕಾಶ ಸದೃಶವಾದಂತಹ ಬಂಡೆಗಳನ್ನು ತಂದು ಹಾಕಿದವ ನಾನು. ಹೌದಾ? ನಿನ್ನದೊಂದು ಗೋವರ್ಧನಗಿರಿ ಲೆಕ್ಕವೇ ಅಲ್ಲ, ಬಿಡು. ನಿನ್ನ ಸಾಧನೆಯನ್ನು ನೀನು ಹೇಳುದು, ನನ್ನ ಸಾಧನೆಯನ್ನು ನಾನು ಹೇಳುದು. ಹಾ. ಮಾತಿನಲ್ಲಿ ಮಾತಾಡು.
ಎಂತ ಮಗ ಪುರುಷ ನೀನೆಲ ವಿಶ್ವಂಬರೆಯ ಸೃಜಿಸಿದಂತ ಮಹಾಪುರುಷ ನೀನೆಲ ಅಯ್ಯೋ ಅಯ್ಯೋ ರಾಮ ರಾಮ, ಏನಿದು? ಯಾರೋ ಒಬ್ಬ ಮಾನವ ಅಂತ ಹೇಳಿ ಮಾತಿಗೆ ಮಾತನ್ನು ಬೆಳೆಸಿದೆ, ಕಾಳಗವನ್ನು ಕೊಟ್ಟೆ. ಅವನ ಕೈಯಿಂದ 2 ಘಾತ ನನ್ನ ದೇಹಕ್ಕೆ ಬಿತ್ತು. ಅಷ್ಟೇ ಗೊತ್ತು ನನಗೆ. ದರೆಗೆ ನಾನು ಉರುಳಿದೆ. ಅಪ್ಪ, ಯಾರಪ್ಪ ಇವ? ನನಗೆ ಎಷ್ಟು ನೋವು ಮಾಡಬೇಕು ಅಂತಾದ್ರೆ ಇವ ರಾಮ, ಓ ರಾಮ ರಾಮ, ಏನು ಸ್ವಾಮಿ ಇದು? ನಿನ್ನ ಪರೀಕ್ಷೆ ಅಥವಾ ಇದು ಇಲ್ಲಿಗೆ ಸಾಕು ಅಂತ ಮುಗಿಸುವುದಕ್ಕೆ ಬೇಕಾಗಿ ಮಾಡುವುದೇ ಗೊತ್ತಿಲ್ಲ ದೇವರೇ. ರಾಮ, ಸ್ಥಿರ ಜರಾದಿ ಸಕಲ ಬರಿದ ಬ್ರಹ್ಮಾಂಡ ಇರುವುದನ್ನೇ ತಿಳಿಯ ನಿಜವ ಅರುಗಬೇಕುದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂದು ಸದಾ ಕಾಲವು ಇದನ್ನೇ ಪಾರಾಯಣ ಮಾಡುತ್ತಾ ಇದ್ದವರು. ಪ್ರಭು, ಸ್ಥಿರಚರಾದಿ ವಸ್ತುಗಳಿಗೆ ನೀನೇ ಸರ್ವಸ್ವನು. ಆದರೆ ನಿನ್ನ ಭಗತನಾದಂತಹ ಈ ಜಾಂಬವನಿಗೆ ಆದಂತಹ ಅನ್ಯಾಯವನ್ನು ನಿನ್ನಿಂದ ತಿಳಿಯುವುದಕ್ಕೆ ಅಸಾಧ್ಯವಾಗಿ ಹೋಯಿತೆ ಪ್ರಭು. ನೋಡು ಸ್ವಾಮಿ, ನನ್ನ ಪರಿಸ್ಥಿತಿ ಹೀಗಾಗಿದೆ. ಚಂದ್ರ, ಓ ರಾಮಚಂದ್ರ, ಒಮ್ಮೆ ಬಾ. ನಿನ್ನ ಭಕ್ತ ಈ ಜಾಂಬವನನ್ನು ಒಮ್ಮೆ ರಕ್ಷಿಸು, ಒಮ್ಮೆ ಉದ್ಧರಿಸು ದೇವಾ. ಅಯ್ಯೋ ಶರಣವಿದ್ದರಲ್ಲ ಶ್ರೀಗರಿ ಶ್ರೀ ಕರುಣಗಳು ಕ್ಷಮೆಯ ಧರಿಸಿದನು ರಾಮ ರೂಪವಗತಿ ವಿಲಾಸದಲ್ಲಿ. ಜಾಂಬವರೇ, ನನ್ನಿಂದ ಸೋಲಾಯಿತು ಎಂಬ ಹಾಗೆ ಮರುಗಬೇಡಿ. ನಾನು ಯಾರು ಅನ್ನುವುದನ್ನು ಪ್ರಾಯೋಗಿಕವಾಗಿ ತೋರಿ. ಪರಿಗಿಸುತ್ತ ಸುರಿಸುದಾನಂದ ಶುವನು ಥರ ಥರನೇ ನಡುಗಿ ಮತ್ತಡಿಗೆ ಕೈ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ಜಯಸಿದ ಲೋಲ ರಾಮ ರಾಘವ ದಶಾಸ್ಯ ವಿವರ್ಧನ ವಾಯಿ ಗುಣಾಕರ ರಾಮ
ಬಂಧನದಲ್ಲಿ ಬರದಂತಹ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತವೆ. ಅಂತಹ ಪ್ರಭು ಸ್ವಾಮಿ ನಿನ್ನ ದರ್ಶನ ಭಾಗ್ಯವನ್ನು ಪಡೆದಂತ ನಾನೇ ಧನ್ಯ. ದೇವರೇ, ಯಾಕೆ ಹೀಗಾಯಿತು ಅಂತ ಗೊತ್ತಿಲ್ಲ, ನನ್ನನ್ನು ಕ್ಷಮಿಸಬೇಕು. ಈ ನಿನ್ನ ಭಕ್ತ ಜಾಂಬವನನ್ನು ನೀನು ಉದ್ಧರಿಸಬೇಕು. ನಾನು ಯಾರು ಅನ್ನುವುದನ್ನು ಅರಿಯದೆ ನೀವು ಮಾಡಿದಂತಹ ಈ ಅಪರಾಧ ಅನ್ನುವುದು ಅಪರಾಧ ಅಲ್ಲ, ಅದು ಪ್ರಮಾದ. ಹಿಂದಕ್ಕಾದ್ರೂ ಗೊತ್ತಿರಲಿಲ್ಲ. ರಾಮನಾದಂತಹ ನಾನು ನಿರ್ಯಾಣವನ್ನು ಹೊಂದುವ ಕಾಲಕ್ಕೆ ನನ್ನನ್ನು ಬಿಟ್ಟಿರಲಾದಂತಹ ನೀವು ಒಂದು ಮಾತು ಹೇಳಿದ್ರಿ, ಯಾವ ಕಾಲಕ್ಕೂ ನಿನ್ನನ್ನು ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲ. ಆಗ ಒಂದು ಅಭಯವಾಕ್ಯವನ್ನು ಹೇಳಿದ್ದೇನೆ, ಯುಗ ಯುಗಗಳಲ್ಲಿಯೂ ಬಗೆ ಬಗೆಯ ಅವತಾರಗಳನ್ನು ನೆತ್ತಿ ಬಲು ಬಗೆಯಿಂದ ಭೂಮಿಯ ಭಾರವನ್ನು ತಗ್ಗಿಸಿ ಲಘು ಬಗೆಯಿಂದ ಯುಗ ಧರ್ಮವನ್ನು ನಿರ್ಧರಿಸುವುದಕ್ಕೆ ನಾನೇ ಬೇರೆ ಬೇರೆ ರೂಪದಲ್ಲಿ ಬರ್ತೇನೆ ಎಂಬ ಹಾಗೆ. ಅಂದು ತ್ರೇತಾಯುಗದಲ್ಲಿ ಕೋದಂಡರಾಮನಾಗಿ ಬಂದವನ, ಅದುವೇ ರಾಮ. ಈ ದ್ವಾಪರದಲ್ಲಿ ಕೃಷ್ಣನಾಗಿ ಬಂದಿದ್ದೆ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ನಾನೇ ಕೋದಂಡರಾಮ, ನಾನೇ ಜಗದಾಭಿರಾಮ. ಆ ಜಗದಾಭಿರಾಮನೇ ಈಗ ಕೃಷ್ಣ. ಅಷ್ಟಮಿಯ ದಿನದಂದು ಅಷ್ಟಮದ ಗರ್ಭದಲ್ಲಿ ಅನಿಮಿಷರ ಅಳುವನ್ನು ಆಲಿಸಿ ಅಸುರರ ಅದಟನ್ನು ಅಳಿಸುವುದಕ್ಕೆ ಅವನಿಗೆ ಅವತರಿಸಿದ ಅವತಾರ ಪುರುಷ ಅಧಿಷ್ಠಾತ್ರ ದೇವತೆ ಕೃಷ್ಣ ಎಂಬ ಹೆಸರಿನಲ್ಲಿ ಹುಟ್ಟಿ ಬಂದವ. ನಾ ಇಲ್ಲಿಗೆ ಬರುವಾಗ ನೀವು ಯಾರು ಅಂತ ಗೊತ್ತಿತ್ತು, ಆದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ. ನನ್ನ ಭಕ್ತ ಜಾಂಬವ ಎಂಬ ಹಾಗೆ ತಿಳಿದು ನಾನು ನಿಮ್ಮಲ್ಲಿ ಹೋರಾಟ ಮಾಡುವುದಕ್ಕೆ ಕಾರಣ ಏನು ಬಲ್ಲಿರ? ಏನು ಸ್ವಾಮಿ? ಅಂದು ರಾವಣಾದಿ ಕಳರನ್ನು ಸಂಹಾರ ಮಾಡಿದ ಮೇಲೆ ನಿಮ್ಮನ್ನೆಲ್ಲ ಹತ್ತಿರ ಕೂತುಗೊಳಿಸಿ ನಾ ಒಂದು ಮಾತು ಹೇಳಿದೆ, ಜಾಂಬವರೇ ಯುದ್ಧ ಹೇಗಾಯಿತು? ಆಗ ಹೇಳಿದ್ರಿ, ಎಂತದು ಸ್ವಾಮಿ ಯುದ್ಧ, ಹಣೆಯಲ್ಲಿ ಬೆವರು ಮೂಡಲಿಲ್ಲ, ಯುದ್ಧ ಮಾಡಿದ್ರೆ ಮಾಡಬೇಕು ನಿನ್ನಂತವನನ್ನು. ಹೌದು. ಮತ್ತೆ ರಾಮನಾದ ನನ್ನ ನಿಲುವೇ ಹಾಗೆ, ಭಕ್ತರು ಸರಸಕ್ಕೆ ಆಡಿದ್ರು ಅದನ್ನು ಸತ್ಯವಾಗಿಸ್ತೇನೆ. ಆವಾಗ ನಿನ್ನಲ್ಲಿ ಕಾಳಗವನ್ನು ಮಾಡುವಂತ ಅವಕಾಶ ದೊರಕಲಿಲ್ಲ. ಈಗ ನಿಮ್ಮ ಹಣೆಯಲ್ಲಿ ಬೆವರು ಮೂಡುವ ಹಾಗಾಯ್ತಲ್ಲ, ಹಾಗಾಗಿ ಕೃಷ್ಣನು ರಾಮನು ನಾನೇ. ಆ ಯುಗದಲ್ಲಿ ಒಂದು ಅಪವಾದ ಬಂದಿತ್ತು, ಈ ಯುಗದಲ್ಲಿ ಒಂದು ಅಪವಾದ ಬಂದಿದೆ. ಭಾದ್ರಪದ ಶುಕ್ಲದ ಚೌತಿಯಂದು ಚಂದ್ರನನ್ನು ನೋಡಿದ ಕಾರಣ ನನಗೆ ಶಮಂತಕ ಮಣಿಯನ್ನು ಅಪಹಾರ ಮಾಡಿದ ಕೃಷ್ಣ ಎಂಬಂತ ಅಪವಾದ ಬಂದಿದೆ. ಹಾಗಾಗಿ ಮಣಿಯನ್ನು ಹುಡುಕಿಕೊಂಡು ಬಂದವ ನಾನು. ನಿಮ್ಮಲ್ಲಿರುವಂತಹ ಮಣಿಯನ್ನು ನನಗೆ ಕೊಟ್ಟರೆ ನನ್ನ ಅಪವಾದ ತೀರುವುದು. ದರ್ಶನದಿಂದ ಧನ್ಯತಾನೆಂದೆನುತ ಶ್ರೀಧವಂಗ ಜಯಸ ಮಣಿ ಸಹಿತ ಅರ್ಪಿಸಲು
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಹಪತಯೇ ನಮಃ ರಾಮ ಜಾಂಬವರೇ, ರಾಮನಿಗೆ ಬೇಕಾಗಿ ಉತ್ತರದಲ್ಲಿಯೂ ತಿರುಗಾಟ ಮಾಡಿದ್ದೀರಿ, ದಕ್ಷಿಣದಲ್ಲಿಯೂ ತಿರುಗಾಟ ಮಾಡಿದ್ದೀರಿ. ಹಾಗಾಗಿ ತೆಂಕು ಬಡಗು ಎರಡು ಬರ್ತದೆ. ಯಾಕೆ ಕೇಳಿದ್ರೆ ಯಾವತ್ತಿದ್ರೂ ಕೂಡ ಹಳೆಯವರೇ ಚಂದ, ಹಳೆಯವರದ್ದೇ ಸಾಮರ್ಥ್ಯ. ಗೊತ್ತಾಯ್ತ ಪ್ರಭು? ಪರಂಪರೆ ಅಂತ ಹೇಳುವುದು ಅದನ್ನೆಲ್ಲ. ಹ, ಪರಂಪರೆಯನ್ನು ಬಿಡ್ಲಿಲ್ಲ ನಾವು. ಹಳೆ ಬೇರು ಹೊಸ ಚಿಗುರು. ಬೇಕು, ಆದ್ರೆ ಹಳತ್ತನ್ನು ಮರಿಬಾರದು ಅಂತ ನೀನೇ ಹೇಳಿದವ. ಪ್ರಭು, ನಾನು ಮಾಡಿದಂತ ದೊಡ್ಡದಾದಂತ ಅಪರಾಧ ನನಗೆ ತಿಳಿದು ಮಾಡಿದ್ದಲ್ಲ ಅಂತ ನಿನ್ನಲ್ಲಿ ಮೊದಲೇ ನಾನು ನಿವೇದಿಸಿಕೊಂಡೆ. ಅದು ಅಪರಾಧ ಅಲ್ಲ, ಪ್ರಮಾದ ಅಂತ ಮನ್ನಿಸಿದ್ದೇನೆ. ಹೌದು, ಆದಿದೇವರ ದೇವರೇನು ಓ ರಾಮ, ಅಪದಾಮ ಅಪಹರ್ತಾರಂ ಧಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಂ. ಸ್ವಾಮಿ, ಆರ್ತರಾಗಿ ಬಂದವರ ಕಷ್ಟಗಳನ್ನು ವಿಪತ್ತುಗಳನ್ನು ಪರಿಹರಿಸಿದಂತ ದಾತಾರ ನೀನು. ಪ್ರಭು, ಒಂದು ಹೇಳ್ತೇನೆ, ಎಲ್ಲವೂ ನಿನಗೆ ತಿಳಿಯಿತು. ಇನ್ನು ನಾನು ಹೇಳಿದ್ರೆ ಹೆಚ್ಚಾಗುತ್ತದೆ, ಅದು ಅಧಿಕ ಆಗುತ್ತದೆ. ಆದ್ದರಿಂದ ನಾನು ಮಾಡಿದ ತಪ್ಪಿಗಾಗಿ ನಾನು ಸಾಕಿದಂತ ಅದು ತಪ್ಪಲ್ಲ, ಪ್ರಮಾದವ ನನಗೆ ಆಗಾಗ ಅದೇ ಒಂದು ಕಲ್ಪನೆ ಆಗುತ್ತೆ. ಅಪರಾಧ ಪ್ರಜ್ಞೆ ಬೇಡ ಅಲ್ವಾ? ಇಲ್ಲ ಸ್ವಾಮಿ. ಆದ್ದರಿಂದ ನೀನು ಒಲಿದು ಬಂದಿಯಲ್ಲ, ಮಣಿ ಅದೇ ಮಣಿ ಕೊಡ್ತೇನೆ. ಮಣಿ ನಿನಗೆ, ಸರಿ, ಅದು ನಿನ್ನ ಪಾದಕ್ಕೆ ಅರ್ಪಣೆ. ಒಳ್ಳೆ ಯಾವತ್ತಿದ್ರೂ ಕೂಡ ಕಮಲ ಪುಷ್ಪವು ಅದು ನಿನ್ನ ಪಾದಕ್ಕೆ ಸೇರಬೇಕು. ಸರಿ ಮಗಳೇ, ಜಾಂಬವರೇ, ಅವಳನ್ನು ಹೇಗೆ ಕರೆದದ್ದು ನೀವು? ಜಾಂಬವತಿ ಅಂತ. ತ್ರೇತಾಯುಗದಲ್ಲಿ ನೀವು ಬ್ರಹ್ಮಚಾರಿ ಅಲ್ಲ, ಹೌದು. ದ್ವಾಪರದಲ್ಲಿ ಮದುವೆ ಅದ್ದ, ಯಾರು ಹೇಳಿದ್ದು? ಮತ್ತೆ ಮಗಳೇ ಅಂತ ಕರೀತೀರಿ? ಅಯ್ಯೋ ಹ? ಪ್ರಭು, ಹ? ನನಗೆ ಈ ಕಾಡಿನಲ್ಲಿ ತಿರುಗಾಟ ಮಾಡುವಾಗ ಸಿಕ್ಕಿದ ಒಂದು ಸಂಪತ್ತದು. ಹೌದಾ? ಸ್ತ್ರೀ ರತ್ನ, ರತ್ನ ಅದು ನಾಗರತ್ನ. ಅದನ್ನು ಚೆನ್ನಾಗಿ ನಾನು ಬೆಳೆಸಿದೆ. ಹೌದೇ ಸ್ವಾಮಿ, ಕಷ್ಟ ಆಯ್ತು. ಯಾರಿಗೆ? ಸಾಕು ಅಂತ ಆಗುತ್ತದೆ ಸ್ವಾಮಿ. ಹೌದಾ? ಎಷ್ಟು ಅಂತ ನೋಡುದು ನಾನು. ನೀವೆಲ್ಲ ಸಾಕು ಅಂತ ಹೇಳಲಿಕ್ಕಿಲ್ಲ, ಇನ್ನು ಬೇಕು ಅಂತ ಹೇಳಿ. ನಾನು ಪ್ರಾಯ ಆಯ್ತು ದೇವ್ರೆ. ಪ್ರಾಯ ಆದ್ರೆ ಏನು? ಹ. ಹಾವಿಗೆ ಪ್ರಾಯ ಆದ್ರೆ ವಿಷಕ್ಕೆ ಪ್ರಾಯ ಆಯ್ತದ? ಅದಾಗೆ ಅದು ಆವತ್ತಿನ ಆಗುಂಟು ಕೆಲಸ ಈಗಲೂ. ಅದು ನಾವು ಎಷ್ಟು ಜೊತೆಯಾಗಿ ತಿರುಗಾಟ ಮಾಡಿದ್ದೇವೆ. ಸ್ವಾಮಿ, ನಾನು ಬೇರೆ ಹೇಳುವುದಿಲ್ಲ. ಬೇಡ ಬೇಡ. ಹೇಳಿದ್ರೆ ಅದಿರ್ಲಿ ಪ್ರಭು, ನಾನು ಸಂಪಾದಿಸಿದ್ದು ಇದು. ಯಾರಿಗೆ? ಓಯ್, ಓ, ನೀವು ಜಾಂಬವರಾಗಿ ರಾಮನ ವೃತ ಗೊತ್ತಿಲ್ವ? ರಾಮ ಏಕಪತ್ನಿ ವೃತಸ್ಥ. ತ್ರೇತಾಯುಗದಲ್ಲಿ ಈ ಸಲ 2 ಮದುವೆ ಆಗಿದೆ. ಎಂತದು ನನ್ನ ವೃತ ಭಂಗ ಆಗುದ? ನೋಡಿ, ಈಗ ರಾಮ ಅಲ್ವ ನಾನು? ಹೌದಲ್ಲ ಸ್ವಾಮಿ? ಸ್ವಾಮಿ, ಮತ್ತೆ ಇದು 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 ಆಗ ಈಗ ಈಗ ಅವಳು ನನಗೆ ಕೊಡುವುದಲ್ವಾ? ನಿಮಗೆ ಕೊಡಬೇಕು. ರಾಮನಿಗೆ ಕೊಡುವುದಕ್ಕಾಗುದಿಲ್ಲ. ಮತ್ತೆ? ಈಗ ಕೃಷ್ಣನ ರಾಮನಿಗೆ ಏಕಪತ್ನಿ ವೃತ, ಕೃಷ್ಣನಿಗೆ ಏಕೆ ಪತ್ನಿ ವೃತ? ಎಷ್ಟು ಬೇಕಾದ್ರೂ ಮದುವೆ. ಬಹುಪತ್ನಿ ವೃತ. ಸರಿ ಪ್ರಭು, ಈಗ ಮಣಿಯನ್ನು ಇಟ್ಟು ಮಗಳನ್ನು ಕೊಟ್ಟು ಮತ್ತೆ ನಿನ್ನದ್ದೇ ಎಲ್ಲವೂ. ಸ್ವಾಮಿ, ಈಗ ಇವಳು ನಿಮ್ಮ ಮಗಳಲ್ವಾ? ನನ್ನ ಮಗಳು. ಅವನು ಮಗನೇ. ಮಗ. ಹೌದು. ಇವಳಿಗೆ ಮಗನೇ. ತಮ್ಮ. ಇವಳಿಗೆ ತಮ್ಮ ಅಲ್ವಾ? ತಮ್ಮ ತಮ್ಮ ತಮ್ಮ. ಹಾಗಿದ್ರೆ ಆ ತಮ್ಮ ನನಗೆ ಭಾವ ಅಲ್ವಾ? ಅವು ಸಣ್ಣ ಮಗು ಅಲ್ಲ, ಅದನ್ನು ಭಾವ ಇರ್ತದೆ. ಅದೊಂದು ಭಾವನೆ ಇರಲಿ. ಆಯ್ತು ಪ್ರಭು. ಮಣಿ, ನೀ ಕೇಳಿದ ಮಣಿ. ಸರಿ, ಶಮಂತಕ ಮಣಿ ನನ್ನ ಕೈ ವಶವಾಗಿದೆ. ನಮ್ಮ ಅಪವಾದ ಕೊಳೆದು ಹೋಗಿದೆ, ತೊಳೆದು ಹೋಗಿದೆ. ಹಾಗಾದ್ರೆ ಇನ್ನು ಮುಂದಕ್ಕೆ ನೀವು ಇನ್ನೂ ಕೂಡ ಇರಬೇಕು. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಎಂಬ ಹಾಗೆ ನಿಮ್ಮ
ಆಜ್ಞಾಪಿಸುತ್ತಾ ಇರಿ, ನಿಮಗೆ ಶುಭವಾಗಲಿ. ಹೋಗಿ ಬರ್ತೇವೆ. ರವಿಚಂದ್ರರಿದ್ದ ಹಾಗೆ. ಸರಿ, ಆಯ್ತು. ಹೋಗಿ ಬರ್ತೇವೆ.